ಮವ ಬಾ ಮವ. ಇರ್ಲಿ ಬಿಡಪ್ಪ, ಇಲ್ಲ ನಿಂತ್ಕೊಂತೀನಿ. ನೋಡು ವಿದ್ಯಾ, ಡೇವಿಡ್ ಸಿಕ್ತ. ಆದಷ್ಟು ಬೇಗನೆ ಕರ್ಕೊಂಬಂದಿದ್ದೀನಿ ನೋಡು. ಡೇವಿಡ್, ನಾನು ಯಾಕೆ ನಿನ್ನ ಕರ್ಸಿದ್ದೀನಿ ಅಂತ ಗೊತ್ತಾಗಿರ್ಬೇಕಲ್ಲ. ಏನಾಯ್ತು ವಿದ್ಯಾ, ಹೇಳು. ನಾನು ಇವನು ಒಂದೇ ಸ್ಕೂಲಲ್ಲೇ ಓದ್ತಾ ಇದ್ದಿದ್ದು, ನಾವು ಅಕ್ಕಪಕ್ಕ ಮನೆಯವರು. ಅವಾಗ ನಮ್ಮಪ್ಪ ಅನ್ಎಕ್ಸ್ಪೆಕ್ಟಾಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ನಮ್ಮಪ್ಪ ಇನ್ಶೂರೆನ್ಸ್ ಮಾಡಿಸಿದ್ರು 27 ಲಕ್ಷ. ಅದು 18 ಲಕ್ಷ ದುಡ್ಡು ಬಂತು. ನಾನು ಇವನು ಹೋಗಿ ತಗೊಂಬಂದ್ರಿ. ಇವನು ನನಗೆ ಒಂಚೂರು ಪ್ರಾಬ್ಲಮ್ ಐತೆ, ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಈಸ್ಕೊಂಡ. ಕೇಳ್ತಾನೆ ಇದ್ರಿ ನಾನು ನಮ್ಮಮ್ಮ, ನಿನ್ನ ಮದುವೆ ಆಗಲಿ ನಿಂಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಮದುವೆ ಆಯಿತು, ಮಗು ಆಗಲಿ, ಆವಾಗ ಮಗು ಹೆಸರಲ್ಲೇ ಫಿಕ್ಸೆಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಅದೊಂದು ಸಲಿಗೆಯಿಂದ ಇವನ ಜೊತೆ ಓಡಾಡ್ತಾ ಇದ್ದೆ ಬಿಟ್ಟರೆ ಇವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅತ್ತೆ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನಗೂ ಇವನಿಗೂ ಯಾವುದೇ ಸಂಬಂಧ ಇಲ್ಲ. ಇವನ ಹತ್ರ ನಾನು ದುಡ್ಡು ಇಸ್ಕೊಂಡು ನನ್ನ ಮಗಳ ಹೆಸರು ಫಿಕ್ಸ್ ಮಾಡಿದ್ರೆ ಅದೇ ನನ್ನ ಖುಷಿ. 18 ಲಕ್ಷ ರೂಪಾಯಿ ಇವನು ಕೊಡಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆ ಕೊಡಲ್ಲಮ್ಮ? ಅದು 1 ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ, 18 ಲಕ್ಷ ರೂಪಾಯಿ ಏನು ಸುಮ್ಮನೆನೇನಾ? ಯಾಕೆ ಕೊಡಲ್ಲ? ಹಾಂ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇ. ಇನ್ನ ಇವನು ಆ ದುಡ್ಡನ್ನೆಲ್ಲ ನನ್ನ ಮಗಳ ಹೆಸರಿಗೆ ಫಿಕ್ಸೆಡ್ ಮಾಡಿಬಿಟ್ರೆ ನಂಗೆ ಅದೇ ಖುಷಿ ಅಷ್ಟೇ. ನನ್ನ ಪಾಡಿಗೆ ನಾನು ಹೊಟ್ಟೋಗ್ತೀನಿ. ನೀವು ನಮ್ಮ ಅಮ್ಮನ್ನ ತುಂಬ ಸತಾಯಿಸ್ತಾ ಇದ್ದ. ಇವನು ಕೊಡಲ್ಲ, ಇವನು ತುಂಬ ಮೋಸ ಮಾಡ್ತಾನೆ. ಯಾಕೆ ಕೊಡಲ್ಲ ಹೇಳು. ಏನು ಅವ್ರ ಅಪ್ಪನ ಮನೆ ದುಡ್ಡು ಅದು? ಹಾಂ, ನಿಮ್ಮ ಅಪ್ಪನ LIC ಕಟ್ಟಿರುತ್ತಾನೆ, ಅವ್ರ ಅಪ್ಪನ ಮನೆ ದುಡ್ಡಾ? ಕೊಡ್ತೀನಿ ವಿದ್ಯಾ, ಕೊಡ್ತೀನಿ. ನಿನ್ನ ಮಗಳು ಮದುವೆ ಟೈಮ್ಗೆ. ಯಾಕ ಅವಳ ಮೊಮ್ಮಕ್ಕಳು ಮದುವೆ ಟೈಮ್ ಕೊಟ್ಬಿಡು. ಹಾಂ, ತುಪ್ನಾಥ್ ನನ್ನ ಮಗನೇ. ನಾನು ಇದನ್ನು ನಿಮ್ಗೆ ಎಷ್ಟೋ ಸತಿ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ನೀವು ನನಗೆ ಅವಕಾಶನೇ ಕೊಡಲಿಲ್ಲ. ಒಂದು ದಿವಸನಾದರೂ ನಿನ್ನ ಮನೆಯೊಳಗಿತ್ತು ನಮ್ಮ ಹತ್ರ ಕಷ್ಟ ಸುಖ ಹಂಚ್ಕೊಂಡಿದ್ಯಾ ಹೇಳು. ಯಾವತ್ತಾದರೂ ಒಂದು ಲೋಟ ಕಾಫಿ ಮಾಡಿಕೊಟ್ಟಿದ್ಯಾ? ಹೇಳೋಕ್ಕೆ ಪ್ರಯತ್ನ ಪಟ್ಟೆ ಅಂತ ನಾವು ಕೇಳಿಸ್ಕೊಂಡಿಲ್ಲಂತೆ. ಈ ವಿಷಯ ಮಾತಾಡೋಕೆ ನಿಂಗೆ ನಾಚಿಕೆ ಆಗಬೇಕು. ಆ ದುಡ್ಡು ನನ್ನ ಮಗಳ ಹೆಸರಿಗೆ ಫಿಕ್ಸೆಡ್ ಮಾಡ್ತೇ ಸರಿ, ಇಲ್ಲ ಅಂತಂದರೆ ನಾನಂತೂ ನಿನ್ನ ಸಾಯಿಸ್ಬಿಡ್ತೀನಿ. ಹಂಗೆ ಮಾಡಿ ಸಾಯಿಸ್ಬಿಡ ಡೆಬಿಟ್ನ. ಲೇ ಡೆಬಿಟ್ಟು, ದುಡ್ಡು ಕೊಟ್ಟರೆ ಸರಿ, ಇಲ್ಲ ಅಂತಂದ್ರೆ ನಾನೇ ಸಾಯಿಸ್ಬಿಡ್ತೀನಲ್ಲ ಡೆಬಿಟ್ಟು. ಯಾವುದೋ ಒಂದು ಡೆಬಿಟ್ಟು. ನೋಡಪ್ಪ, ನೀನು ಯಾರೋ ಏನೋ ನಂಗೆ ತಿಳಿದ್ವ. ನೀನು ಮಾಡಿರೋ ಈ ಸಣ್ಣ ಕೆಲ್ಸಕ್ಕೆ ನನ್ನ ಮಗಳ ಪ್ರಾಣಕ್ಕೆ ತೊಂದರೆ ಬಂದದಪ್ಪ. ನೋಡ, ದುಡ್ಡು ತಂದು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ನಾವು ನಿಮ್ಮ ಮನೆ ಮುಂದೆ ಕುತ್ಕೊಂಡು ಧರಣಿ ಮಾಡಬೇಕಾಗ್ತದೆ, ಪೊಲೀಸವ್ರನ್ನ ಕರ್ಕೊಂಬಂದು ಅರೆಸ್ಟ್ ಮಾಡಿಸ್ಬೇಕಾಗ್ತದೆ. ನೋಡ್ಕ ವಿದ್ಯಾ, ನಿನ್ನ ಮಗಳು ಮದುವೆ ಕೊಡ್ತೀನಿ ವಿದ್ಯಾ. ಇವಾಗ ನನ್ನ ಹತ್ರ ದುಡ್ಡಿಲ್ಲ ವಿದ್ಯಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗಳ ಹೆಸ್ರಿಗೆ 18 ಲಕ್ಷ ಕೊಡು, ನಾನು ಈ ಹುಡುಗಿನ ಬಿಟ್ಟು ಹೋಗ್ತೀನಿ. ಇಲ್ಲ ಅಂತಂದರೆ ನಾನು ಹೋಗಲ್ಲ ಅಷ್ಟೇ. ಲೇ ಡೆಬಿಟ್ಗ, ಲೇ ಯಾವನ ಡೆಬಿಟ್ಗನ ನಾಲ್ಕಣ್ಣಿಗ್ಲಿಕ್ಕಣೆ ಅಲ್ಲ, ನಿಂಗೇನ ಬಂದಿರೋದು? ಹಾಂ, ಅವಳು ಮದುವೆ ಕೊಡ್ತೀನಿ ಅಂತಂತೆ, ಅವಳು ಮಗು ಕೊಡ್ತೀನಿ ಅಂತಂತೆ. ಇವಾಗ ನನಗೆ ಬಂದಿರೋದು ಅವಳು ಮದುವೆನಾಯ್ತು, ಮಗು ಆಯಿತು, ಬರ್ಕಂತ್ರಿ ನನ್ನ ಮಗನಿದ್ದಂಗೆ ಹೇಳು. ಇಬ್ಬರು ಹೆಣ್ಣೆನ್ಸ್ ಅವರೇ ಅಂತ ಹೇಳ್ಬಿಟ್ಟು ಒಬ್ಬರು ತಮಾಷೆ ಮಾಡಿಸ್ತಾ ಇದೆಯಾ ಅವ್ರನ್ನ. ಹಾಂ, ನೀನು ಕಮ್ಮಿ ನನ್ನ ಮಗನಲ್ಲ. ಅಜ್ಜಿ, ಈ ವಿಲೇಜ್ ಪೀಪಲ್ ಏನು ಗೊತ್ತಾಗಲ್ಲ, ಸುಮ್ಮನೆ ರೀ. ಏನ ನೀವು ಹಳ್ಳಿ ಜನ ಏನು ಗೊತ್ತಾಗಲ್ಲ ನಿಮ್ಗೆ ಅಂತ ಹೇಳ್ತಾವನಮ್ಮ. ಹಳ್ಳಿ ಜನನಾಗ್ಲಿ ಡೆಲ್ಲಿ ಜನನಾಗ್ಲಿ ಹೆಣ್ಣು ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ಯಾ ನೀನು ಕಂತ್ರಿ ನನ್ನ ಮಗನ. ಹಾಂ, ಇಷ್ಟಿನಿಂದ ಅವರಿಬ್ರು ಇನ್ಮೇಲೆ ನಾವಿರ್ತೀರಿ ಆಯ್ತಾ? ದುಡ್ಡು ಬಾಯಿ ಮುಚ್ಕೊಂಡು ತಂದು ನನ್ನ ಮೊಮ್ಮಗಳಿಗೆ ಹೆಸರಾಗಿ ಬ್ಯಾಂಕಾಗ ಹಾಕ್ಬೇಕು. ಇಲ್ಲ ಅಂತಂದ್ರೆ ನೋಡು, ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಆಯ್ತಮ್ಮ, ಆಯಿತು. ಅವ್ನು ಅದೇನು ಮಾಡ್ತಾನೋ ಅದೇನೋ ಇದು ಮಾಡ್ತಾನೋ ತಿಳಿದು ಅವನಂತೂ ಸುಮ್ಮನೆ ಬಿಡಲ್ಲ. ಅವ್ನು ದುಡ್ಡು ತಂದುಕೊಟ್ರೆ ಸರಿ, ಅವ್ನು ಎಲ್ಲನೇ ಅಡಗಿರ್ಲಿ ಬಿಡು. ನಮ್ಗೆ ಪೊಲೀಸರು ತಿಳಿದಿರೋರವ್ರೆ, ಅವ್ರಿಗೊಂದು ಮಾತು ಹೇಳಿದ್ರೆ ಸಾಕು, ಹೇಳ್ಕೊಂಬರ್ತಾರೆ ಅವನ್ನ. ಡೇವಿಡ್, ಮಾತಾಡುವ. ವಿದ್ಯಾ, ಇವಾಗ ನನ್ನ ಹತ್ರ ಇಲ್ಲ. ನಿನ್ನ ಮಗಳ ಮದುವೆಗೆ ಬೇಕಾದ್ರೆ ಕೊಡ್ತೀನಿ. ಅಯ್ಯೋ, ನಿನ್ನಮ್ಮ ಅಕ್ಕ ಅಷ್ಟು ಬೆಂಕಿಕ್ಕ. ಹಾಂ, ನೀನು ಅವಳ ಮಗಳ ಮದುವೆ ಆಗ್ಬಿಡಿ, ಅವಳ ಮಗಳ ಮದುವೆ ಕೊಡ್ತೀನಿ ಅಂತೇಳು. ನೀನು ದೂಸರ ಮಾತು ಬೇಕಾಗಿಲ್ಲ ನೋಡು. ಬೇಬಿ, ನೋಡು ಬೇಬಿ, ನೀನು ಭಯ ಪಡಬೇಡ, ಸುಮ್ಮನೆ ಇರು. ಆ ದುಡ್ಡನ್ನು ಹೆಂಗೆ ವಸೂಲು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ವಸೂಲು ಮಾಡ್ತೀನಿ. ಅಲ್ಲೇ ದೊಡ್ಡ ಮನಸ್ಸೆ ಈ ಮಾತು ಮುಂಚೆನೇ ಹೇಳಕತ್ತಾರಿಲ್ಲ ನಿನ್ಕ? ಹಾಂ, ಹೇಳಿದ್ರೆ ನಾವೇ ಇಸ್ಕೊಂತ ಇರಲಿಲ್ಲ. ಅಮ್ಮನ ಮಗಳು ಸ್ಟೈಲ್ ಮಾಡ್ಕೊಂಡು ತಿರ್ಕೊಂಡಿದ್ದು ಬಿಟ್ರೇನು? ನಿಮ್ಗೆ ಏನು ಬೇಕು ಹೇಳೋ ಒತ್ತದಕ್ಕೂ ಅದೇನೇ ಹೇಳ್ತಾರಲ್ಲ, ಅಂಗಡಿ ಬೀಮತ್ತು ಅಂಗಡಿ ಕಟ್ಲು ಅಂತ. ಹಂಗಾಯ್ತು ನಿಮ್ಮ ಕತೆ. ಇವಾಗ ಬಂದು ಅಂತೇಳಿ ಸತ್ತೋಗಿ ದೆವ್ವಾಗಿ ದುಡ್ಡು ಬೇಕು ಅಂತ. ಅದೇ ಅದೆಲ್ಲ ಗೊತ್ತಿಲ್ಲ ನಂಗೆ. ಇವನ ಹತ್ರ ದುಡ್ಡು ಇಸ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ನನ್ನ ನೇತ್ರನ ಬಿಟ್ಟು ಹೋಗಲ್ಲ. ಲೇ ಡೆಬಿಟ್, ದುಡ್ಡು ಯಾವಾಗ ಕೊಡ್ತೀಯಾ? ಅಜ್ಜಿ, ಇವಾಗ ನನ್ನ ಹತ್ರ ಇಲ್ಲ ಅಜ್ಜಿ. ಇಲ್ಲ ಅತ್ತೆ, ಇವನ ಹತ್ರ ದುಡ್ಡು ಐತೆ ಅತ್ತೆ. ಕಾರು ಮನೆ ಎಲ್ಲ ತೊಗೊಂಡವನತ್ತೆ. ವಾ, ಹಂಗಾದ್ರೆ ನಮ್ಮ ಸೊಸೆ ಅವ್ರ ದುಡ್ಡಾಗೆ ನೀನು ಕೆಲಸ ಮಾಡ್ತಾ ಇರೋದು? ಹಾಂ, ಪಕ್ಕ ಕಿಲಾಡಿ ನನ್ನ ಮಗನ ಇದ್ದಂಗಿದೆಯಲ್ಲೇ ನಿನ್ಲೆ. ನೋಡಪ್ಪ, ನಾವು ಇವಾಗ ಹೇಳ್ತಾ ಇದ್ರೆ ಇಷ್ಟಿನಿಂದ ಹೆಂಗಸ್ರ ಜವಾಬ್ ಹೇಳ್ದಂಗೆ ಹೇಳ್ಕೊಂಬಂದ್ರೆ ನಾವಂತೂ ಸುಮ್ಮನೆ ಇರೋರಲ್ಲ. ಹಾಂ, ಹೆಂಗಸ್ರು ಚೆನ್ನಾಗಿ ಆಟ ಆಡ್ಸಿದ್ಯಾ ನೀನು? ಹೂನಪ್ಪ, ಆ ದುಡ್ಡು ಏನಾದ್ರು ತಂದು ಆ ಮಗು ಹೆಸ್ರಾಗ ಹಾಕಪ್ಪ ನೀನು ಬ್ಯಾಂಕಾಗ. ಬೇರೆಯವ್ರ ದುಡ್ಡಾಗ ಅದು ಹೆಂಗಪ್ಪ ಜೀವನ ಮಾಡ್ತೀರಾ ನೀವು? ನಾಚಿಕೆಗಳಾಗ್ಬೇಕು ನಿಮ್ಮ ಜಲ್ ಮೂಲಕ. ನೋಡಪ್ಪ ಡೇವಿಡ್, ಏನದು? ಡೆಬಿಟ್ ಅಣ್ಣ, ಡೆಬಿಟ್. ಹಾಂ, ಅದೇ ಡೆಬಿಟ್. ಅದೇ ಡೆಬಿಟ್. ನೋಡಪ್ಪ ಡೆಬಿಟ್ಟು, ನೀನು ಕಾಸು ತಂದ್ಕೊಟ್ರೆ ಸರಿನಪ್ಪ, ಇಲ್ಲಾಂದ್ರೆ ನಾವು ಸುಮ್ಮನೆ ಇರಲ್ಲ. ಹಾಂ, 10-12 ವರ್ಷದಿಂದ ನನಗೆ ಇವನು ಕಾಟ ಕೊಡ್ತಾ ಇರೋದು ದುಡ್ಡಿಗೆ.
ಅಷ್ಟು ದಿನ ಆಯಿತು. ಅದೇ ಬೇರೆ ಕಡೆ ಬಡ್ಡಿ ಕೊಟ್ಟಿದ್ರೆ ನಾವು ಅದರಷ್ಟು ದುಡ್ಡು ಸಂಪಾದನೆ ಮಾಡ್ಕೊತಾ ಇದ್ರಿ. ನೋಡಪ್ಪ, ನಾವು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀರಿ. ನೀನು ದುಡ್ಡು ತಂದ್ಕೊಟ್ಟೋ ಸರಿ, ಇಲ್ಲ ಅಂತಂದರೆ ನೋಡಿ ಚೆನ್ನಾಗಿರಲ್ಲ. ಯಾರಿದ್ದೀರಾ ಮನೆಯೊಳಗೆ? ಯಾರಿದ್ದೀರಾ ಮನೆಯೊಳಗೆ? ಅಯ್ಯೋ ಇದಾಕಪ್ಪ, ಪೊಲೀಸ್ ಬಂದವಳೆ. ಸಿಂಜು, ಅಪ್ಪ ನೀವೇನಿಲ್ಲಿ? ಓ ನಿನ್ನ ಮಗಳೇನಣ್ಣ? ಹೂನಮ್ಮ, ನನ್ನ ಮಗಳು. ಏನಮ್ಮ ನೀನಿಲ್ಲಿ? ಅಪ್ಪ ಇಲ್ಲಿ ಏನೋ ಗಲಾಟೆ ನಡೀತಾ ಇದೆ ಅಂತ ಗೊತ್ತೈತಿ. ಏನ್ ವಿಷಯ? ಓ ಏನೋ ಡೇವಿಡ್, ನೀನ್ ಇಲ್ಲಿದ್ಯಾ? ಸಿಂಚನಾ ಮೇಡಮ್. ಏನೋ ಸಮಾಚಾರ? ಸಿಂಚನಾ ಮೇಡಮ್, ಇವ್ರು ನಮ್ಮ ರಿಲೇಟಿವ್ಸ್ ಮೇಡಮ್. ಅಯ್ಯೋ ಯಾರು ರಿಲೇಟಿವ್ಸ್ ಇಲ್ಲಮ್ಮ, ನಮ್ಮ ಕೈ ಇವಂತ ಏನ್ ಸಂಬಂಧನೇ ಇಲ್ಲ. ಅಯ್ಯೋ ಇವ್ನ ಏನಕ್ಕೆ ಸೇರ್ಸ್ಕೊಂತೀರಾ? ಇವ್ನ ಪಕ್ಕ ಫೋಟೋ ಇವನು. ದುಡ್ಡು ಇಸ್ಕೊಳ್ಳೋದನ್ನ ಕೊಡ್ತೀನಿ ಅಂತ ವರ್ಷ ಅನ್ಗಟ್ಲೆ ಮುಂದಕ್ಕೆ ಆಗ್ತಾನೆ ಇವನು. ಸರಿ ಇಲ್ಲ, 2-3 ಕೇಸ್ ಬಂದಿತ್ತು ಇವನ ಮೇಲೆ. ಮತ್ತೆ ನಾನೇ ಈಸ್ಕೊಟ್ಟೆ ಪೊಲೀಸ್ ಸ್ಟೇಷನಲ್ಲಿ ದುಡ್ಡು. ಓ ಹೌದಾ? ಈಗಮ್ಮ ನನ್ನ ಸೊಸೆ ಈ ಹುಡುಗಿ, ನಮ್ಮ ದೊಡ್ಡ ಸೊಸೆ ಈ ಹುಡುಗಿ ಮೈ ಮೇಲೆ ಬಂದ್ಬಿಟ್ಟವಳಮ್ಮ. ಈ ನಮ್ಮ ದೊಡ್ಡ ಸೊಸೆಗೆ 18 ಲಕ್ಷ ದುಡ್ಡು ಕೊಡ್ಬೇಕಂತೆ. ಸುಮಾರು 11 ವರ್ಷದಿಂದ ಸತಾಯಿಸ್ತಾವನಂತೆ. 18 ಲಕ್ಷ ದುಡ್ಡಾ? ನಮ್ಮ 18 ಲಕ್ಷ ದುಡ್ಡು ಕೊಡ್ಬೇಕಂತೆ. ಲೇ ಹೇಳೇ, ಲೇ ವಿದ್ಯಾ ಹೇಳು. ಹೌದು ಮೇಡಮ್, ನಾನು ದುಡ್ಡು ತಗೊಂಡಿದ್ದೇನೆ ಮೇಡಮ್. ನಮ್ಮ ತಂದೆ ತೀರೋಗಿದ್ರು, ಅದು ಪಾಲಿಸಿ ಬಂದಿತ್ತು, ಅದ್ರ ದುಡ್ಡು ತಗೊಂಡಿದ್ದೇನೆ ಮೇಡಮ್. ಎಷ್ಟು ವರ್ಷಗಳಿಂದ ಕೇಳ್ತಾ ಇದ್ದೆ ಮೇಡಮ್, ಅಮೌಂಟೇ ಕೊಡ್ತಾ ಇಲ್ಲ ಮೇಡಮ್ ಇವನು. ಆ ದುಡ್ಡುಗೋಸ್ಕರ ಸತ್ತೋಗಿರೋಳ್ತಿಗೆ ಎದ್ದು ಬಂದವಳಮ್ಮ. ಎದ್ದು ಬಂದವಳೆ. ಎದ್ದು ಬಂದು ನಮ್ಗೆಲ್ಲ ತೊಂದರೆ ಕೊಡ್ತಾವಳೆ. ನೋಡಮ್ಮ, ಏನೋ ಒಂದು ದಾರಿ ಮಾಡಮ್ಮ. ಹೆಂಗೋ ದೇವ್ರು ಬಂದಂಗೆ ಬಂದಿದ್ಯಾ ನೀನು. ಈ ಚಿಕ್ಕ ಹುಡುಗ ಯಾರು? ಈ ಹುಡುಗ ಯಾಕೆ ನಾನು ಪದೇ ಕರೆಸ್ತಾನೆ? ಏನು ಡೇವಿಡ್, ಯಾವಾಗ ಕೊಡ್ತೀಯ ಅಮೌಂಟ್ ಎಲ್ಲನಾ? ಅದು ಈ ಸದ್ಯಕ್ಕೆ ಆಗಲ್ಲ ಮೇಡಮ್. ವಿದ್ಯಾ ಇದ್ದಾಳ, ಮಗು ಇದೆ ಕೀರ್ತಿ ಅಂತ, ಅವಳು ಮದುವೆ ಕೊಡ್ತೀನಿ ಮೇಡಮ್. ಏನು? ನಿನ್ನ ಜನ್ಮಕ್ಕೆ ಬೆಂಕಿ ಇಡ. ಒಂದು 15 ದಿವಸ ಟೈಮ್ ಕೊಡ್ತೀನಿ ಅಷ್ಟೇ. ಇರೋ ಮನೆ ಕಾರು ಎಲ್ಲ ಮಾರ್ಬಿಟ್ಟು ದುಡ್ಡು ತಗೊಂಬಂದು ಪೊಲೀಸ್ ಸ್ಟೇಷನಲ್ಲಿ ಕೊಡು. ಇಲ್ಲ ಅಂತಂದರೆ ನೀನು ಎಲ್ಲಿರ್ತೀಯೋ ಅಲ್ಲಿಗೆ ಹುಡ್ಕೊಂಬರ್ತೀನಿ. ಗೊತ್ತಲ್ಲ ನನ್ನ ವಿಷಯ ನಿನಗೆ. ಬೇರೆಯವ್ರ ದುಡ್ಡಲ್ಲಿ ನಿನ್ನ ಜಾಲಿ ಅಲ್ಲ? ಅವರೆಲ್ಲಾದರೂ ಒಕ್ಕೊಳ್ಳಿ. ಅಯ್ಯೋ ಅಮ್ಮ, ಅವ್ರು ಬಿದ್ದೋದ್ರು ನೋಡಿ. ನೇತ್ರ ಏಯ್ ಏನೋ, ಯಾವಾಗ ತಂದ್ಕೊಡ್ತೀಯಾ? ಮೇಡಮ್ 15 ದಿವಸ ಟೈಮ್ ಕೊಟ್ಟಿದ್ರಲ್ಲ, ದುಡ್ಡು ತಂದ್ಕೊಡ್ತೀನಿ ಮೇಡಮ್. ಸರಿ ಆಯಿತು, 15 ದಿವಸ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಡೆ ತಂದು ಈ ಮಗು ಹೆಸರಲ್ಲಿ ಫಿಕ್ಸೆಡ್ ಮಾಡಬೇಕು. ಇಲ್ಲ ಅಂತಂದರೆ ಬೀಳುತ್ತೆ ನಿಂಗೆ ಏಟು. ಸರಿ ಮೇಡಮ್, ಆಯ್ತು ಮೇಡಮ್. ಸಿಟಿ ಕಡೆ ಬರ್ತಾ ಇದೆಯಾ? ಹೌದು ಮೇಡಮ್, ನಾನು ಅಲ್ಲಿವರೆಗೂ ಡ್ರಾಪ್ ಕೊಡಿ ಮೇಡಮ್, ನನ್ನ ಕಾರ್ ತಂದಿಲ್ಲ. ಸರಿ ನಡಿ, ನಿಮ್ಮ ದುಡ್ಡು ನಿಮಗೆ ತಲುಪಿಸೋ ಜವಾಬ್ದಾರಿ ನಂದು, ಆಯಿತಾ? ನೀವೇನು ಭಯ ಪಡಬೇಡಿ. ಸರಿ ಮೇಡಮ್, ಆಯಿತು. ಸರಿಯಪ್ಪ, ನಾನು ಬರ್ತೀನಿ. ಸರಿನಮ್ಮ, ಹೋಗ್ಬಿಟ್ಬಮ್ಮ. ನೇತ್ರ ಅತ್ತೆ, ಯಾಕಮ್ಮ, ಏನಾಯ್ತಾ? ಯಾಕೋ ತಲೆ ಸುತ್ತಂಗಾಯ್ತತೆ, ಸುಸ್ತಾಗೈತತೆ. ಹೋಗಮ್ಮ, ಹೋಗ್ರಷ್ಟಕ್ಕೆ ಮಲ್ಕೋಗುವ. ಅಣ್ಣ ನೀವೆಲ್ಲ ಬಂದಿತ್ತು ನಂಗೆ ಉಪಕಾರ ಆಯ್ತಣ್ಣ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ರಾಮು, ಕಾರುಣ್ಯ ಇವತ್ತಿರಮ್ಮ, ನಾಳೆ ಹೋಗಿರಂತೆ. ಇಲ್ಲ ಅಜ್ಜಿ, ಹೋಯಕನ್ ನಾವು. ರಾಮು, ನೀನು ನಮ್ಮ ಮನೆಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ರಾಮು. ಯಾವ ಕ್ಲಾಸ್ ನೀನು ಓದ್ತಾ ಇರೋದು? ನಾನು 3rd ಸ್ಟ್ಯಾಂಡರ್ಡ್. ಓ ಹೌದಾ? ನಾನು ಈಗ 1st ಸ್ಟ್ಯಾಂಡರ್ಡ್. ಸರಿ ಆಯ್ತು, ನಾವು ಓದ್ತಿದ್ದೀನ. ಹೋಗಿ ಅಂತ ಇರು ರಾಮು. ರಾಮು, ಯಾವತ್ತೂ ನೀನು ನನ್ನ ಮರೆಯಲ್ಲ ತಾನೆ? ಓ ಏನ್ ನೀನು ಗ್ಯಾಪ್ ಕಳಕ್ ನೀನು ಪಕ್ಕದ ಮನೆಗಿದ್ಯಾ ನೋಡೆ? ಬಲ್ ಬಿಲಾಲಿ ಇವಳು, ಅಂತಿತ ಬಿಲಾಲಿ ಅಲ್ಲ. ನೆನಪಲ್ಲಿ ಇಟ್ಕೊಂತೀನಿ ಕಿತ್ತಿ, ನಿನ್ನ ಖಂಡಿತ ನೆನಪಲ್ಲಿ ಇಟ್ಕೊಂತೀನಿ. ಕಾರುಣ್ಯ ನೀನು? ನಾನು ಅಚ್ಚೆ. ಸರಪ್ಪ, ನಾವು ಬರೋಣ. ಏನ ತೊಂದರೆ ಇದ್ರೆ ಹೇಳ್ಕಳ್ಸ್ರಿ, ಬರ್ತೀರಿ. ಸರಿ ಶಾನ್ಭೋಗ್ರೆ. ನಮ್ಮ ಸಿಂಚನ ಬಂದವಳಂತಂದ್ರೆ ಆ ಕೆಲಸ ಆದಂಗೆ. ಯಾಕಂತಂದ್ರೆ ನನ್ನ ಮಗಳು ಕೈ ಹಾಕಿದ ಕೆಲಸ ಯಾವುದೂ ಇದಾಗಕ್ಕೆ ಬಿಡಲ್ಲಪ್ಪ. ಎಲ್ಲ ಕೆಲಸನೂ ಮಾಡ್ಕೊಡ್ತಾಳೆ. ನಿಮ್ಮ ದುಡ್ಡು ನಿಮ್ಗೆ ಸೇರ್ತದೆ. ಎಲ್ಲ ಅವಳಿಗೂ ದುಡ್ಡು ನನ್ನ ಮಗಳ ಹೆಸರಿಗೆ ಸೇರ್ತದೆ ಅನ್ನೋ ನಂಬಿಕೆಯಿಂದನೇ ಎಲ್ಲ ಹೊರಟೋಗಿದ್ದಂಗೆ ಅವಳು. ಏನಣ್ಣ, ಏನು ತೊಂದರೆ ಇಲ್ಲ. ತಿರ್ಗೇನ ಹಂಗಾದ್ರೆ ಹೇಳ್ಕಳ್ಸ್ರಮ್ಮ, ಬರ್ತೀರಿ. ಸರಣ್ಣ, ಇನ್ನು ನಿಮ್ ಬಿಟ್ರೆ ನಮ್ಗೆ ಇನ್ಯಾರವ್ರೆ? ಸರಮ್ಮ, ನಾಗಮ್ಮನವ್ರ ಮನೆಗೆ ಹೋಗ್ಬಿಟ್ಟು ಹಂಗೆ ಓದ್ತೀರಿ ನಾವು. ಭದ್ರ ಕರ್ಕೊಂಡೋಗಿ, ಹುಷಾರಾಗಿ ಕರ್ಕೊಂಡೋಗಿ ಬಿಟ್ಬಿಟ್ಟ. ಸರಮ್ಮ. ಮುಂದುವರಿಯುವುದು